ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮತ್ತು ಸಂಬಂಧಪಟ್ಟ ಇಲಾಖಾಧಿಕಾರಿ ತಮ್ಮ ಸಮಸ್ಯೆ ನಾವು ಏನ್ ಬೇಡಿಕೆ ಇದೆ ಸರ್? ನಮ್ಮ ಬೇಡಿಕೆ ಇದು 25 ವರ್ಷಗಳ ಕಾಲದಿಂದ ನಾವು ಮಾಡ್ಕೊಂಡ್ ಬರ್ತಾನೆ ಇದೀವಿ. ಯಾಕಂದ್ರೆ ಅವ್ರು ವಿರೋಧ ಪಕ್ಷ ನಾಯಕ ಆಗಿದ್ದಂಗ್ಲೂ ಕೂಡ ನಾವು ಪ್ರತಿಭಟನೆ ಮಾಡಿದೀವಿ. ನಾವು ಅವ್ರಿಗೆ ಮನವಿ ಕೊಟ್ಟು ತುಂಬಾ 20 ವರ್ಷಗಳ ಕಾಲ ನಮ್ಮನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ನೋಡಿ ಸಾಕಾಗಿ ನಮಗೂ ವಯಸ್ಸುಗಳಾಗೋಯ್ತು. ಈಗ ಯುವಕರುಗಳು ಮಾಡ್ತಾ ಇದ್ದಾರೆ. ಸೇಮಾಭಿವೃದ್ಧಿ ಸಂಘ, ಕರ್ನಾಟಕ ರಾಜ್ಯ ಸಿ ಮಡಿವಾಳ ಸೇಮಾಭಿವೃದ್ಧಿ ಸಂಘದಿಂದ ಮಾಡ್ತಾ ಇದೆ. ನಾವು ಎಲ್ಲ ಕೈ ಜೋಡಿಸ್ಬೇಕು ಅಂತ ನಾನು ಬೆಂಗಳೂರು ನಗರ ಮಡಿವಾಳ ಸಂಘದ ಅಧ್ಯಕ್ಷರಾಗಿ 28 ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ನಾವು ಎಲ್ಲರಿಗೂ ಕೂಡ ನಾವು ಬರಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನ ನಾವು ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮಕ್ಕೆ ನಾವು ಆರಂಭಿಸಿದ್ದು. ಒಂದು ಯಾಕೆ ನಾವು ಎಲ್ಲದಕ್ಕೂ ಕೂಡ ನಮ್ಮನ್ನ ಈ ಸಮಾಜದ ಜನಾಂಗ ನಾವು ಎಲ್ಲರನ್ನೂ ಕೂಡ ನಾವು ಎಲ್ಲದೂ ಕೆಲಸಕ್ಕೂ ಕೂಡ ನಾವು ಬೇಕಾಗ್ತೀವಿ. ಆದ್ರೆ ಯಾಕೆ ನಮ್ಗೆ ಒಂದು ಮೀಸಲಾತಿ ನಮ್ಗೆ ಸಿಗ್ತಾ ಇಲ್ಲ ಅನ್ನೋದು ನಮ್ಗೆ ಬಹಳ ತುಂಬಾ ನೋವಾಗ್ತಾ ಇದೆ. ಈಗ ಮನವಿ ತಗೊಂಡೋಗಿದ್ದಾರೆ, ಬಟ್ ಅದನ್ನ ಪೂರ್ಣವಾಗಿ ಅದನ್ನ ಪರಿಗಣಿಸಬೇಕು. ಸಿದ್ದರಾಮಯ್ಯ ಸಾರು ಅವರು ಕುಮಾರ್ ವಿರೋಧ ಪಕ್ಷ ನಾಯಕ ಇದ್ದಲ್ಲೂ ಕೂಡ ನಾವು ಅವ್ರ ಜೊತೆ ಇದ್ದೀವಿ. ಆಯ್ತಾ, ನಾವು ಕೂಡ ಹಳ್ಳಿಗಳಿಂದ ಬಂದು ನಾವು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕುಲಕಸು ಮಾಡೋ ಅಂತವರಿಗೆ ನಾವು ಈ ಸಮಾಜದಲ್ಲಿ ಹುಟ್ಟಿ ನಾವು ಏನು ಮಾಡ್ಕೊಳಕ್ ಆಗಿಲ್ಲ ಅಂತ ಮನಸ್ಸು ನೋವಾಗ್ತಾ ಇದೆ. ನಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿ ಈ ಉದ್ದೇಶ ನಮ್ಗೆ ಅದನ್ನ ಒಂದು ಒಳ ಮೀಸಲಾತಿ ಆದ್ರೂ ಕೂಡ ನಮ್ಗೆ ನಾವು ಏನು ನಮ್ಗೆ ಹಕ್ಕಿಲ್ವಾ ಕೇಳಲಿಕ್ಕೆ? ನಮ್ಗೆ ಹಕ್ಕಿಲ್ವಾ? ಯಾರು ನಮ್ಮ ಸಮಾಜದಲ್ಲಿ ಯಾವ್ದೋ ಒಂದು MLA ಇಲ್ಲ, ಒಂದು MP ಒಂದು ಏನೋ ಒಂದು ಪೋಸ್ಟ್ ಕೊಡ್ತಾರೆ, ಒಂದು 1 ವರ್ಷ 2 ವರ್ಷ ಕೊಡ್ತಾರೆ. ನೋಡಿ, ನಿಗಮದ ಅಧ್ಯಕ್ಷರು ಅವಶ್ಯಕತೆ ಇಲ್ಲ, 3 ವರ್ಷ ಕಾಲ ಹಂಗೆ ಬಿದ್ದಿತ್ತು ಆ ಪೋಸ್ಟ್. ಇವಾಗ ನಿಗಮದ ಅಧ್ಯಕ್ಷರು ಮಾಡಿದ್ರು. ಅದರಿಂದ ಏನ್ ನಮ್ಗ ಮಡಿವಾಳ ಸಮಾಜಕ್ಕೆ ಏನು ಅನುಕೂಲ ಇಲ್ಲ ಅದ್ರಲ್ಲಿ. ಪಾಪ ಈಗ ಮೊನ್ನೆ ಒಂದು ವಿಡಿಯೋನ ಬಿಟ್ಟಿದ್ದಾರೆ, 5 ಲಕ್ಷ ರೂಪಾಯಿಗಳನ್ನ ನಮ್ಮ ಮಡಿವಾಳ ಸಮಾಜಕ್ಕೆ ಸಿಗುತ್ತೆ ಅಂತ ಕೂಡ ಜನಗಳಿಗೆ ವಹಿಸ್ತಾ ಇದ್ದಾರೆ. ಅದು ತಗೊಳಕ್ ಆಗಲ್ಲ. ಯಾಕಂದ್ರೆ ಒಂದು ಖಜಾನೆ ಕೊಟ್ಟಿರ್ತಾರೆ, ಆ ಖಜಾನೆ ಬೀಗ ಅವ್ರ ಹತ್ರ ಇರುತ್ತೆ. ಆ ವೇದಿಕೆ ಮೇಲೆ ಒಬ್ಬರನ್ನ ಕುಣಿಸಿರ್ತಾರೆ ಅಷ್ಟೇ, ಅದು ಯಾರಿಗೂ ಗೊತ್ತಿಲ್ಲ. ಸುಮಾರು ಜನಗಳು ನಮ್ಮನ್ನ ಕೇಳ್ತಾರೆ, ಮಾದೇವರೇ ನೋಡಿ 5 ಲಕ್ಷ ಲೋನ್ ಮಾಡ್ಕೊಡ್ತಾ ಇದಾರೆ, ನಮಗೂ ಕೊಡಿಸಿ ಅಂತ ಕೇಳ್ತಾರೆ. ನಾವ್ ಏನು ಉತ್ತರ ಕೊಡುವ ಅದಕ್ಕೆ? ಒಬ್ಬ ಲೀಡರ್ ಆಗಿ ಇದ್ಕೊಂಡು ಅದಕ್ಕೆ ಆದಂತ ಒಂದು ನಿಟ್ಟಲ್ಲಿ ಎಲ್ಲರಿಗೂ ಕೂಡ ಸಮಾಧಾನವಾಗಿ ನೋಡಿ, ಈ ರೀತಿ ಇರುತ್ತೆ, ಅದು ತಗೊಳ್ಲಿಕ್ಕೆ ಆಗಲ್ಲ. ಸರ್ಕಾರ ನಮ್ಮನ್ನ ಕಣ್ಣೊರೆಸ್ಲಿಕ್ಕೆ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಮೀಸಲಾತಿ ಕೊಡ್ತಾರೆ, ನಿಮ್ಮ ಇಷ್ಟು ದುಡ್ಡು ಕೊಡ್ತೀವಿ, ಅದೆಲ್ಲ ಸುಳ್ಳು, ತಿಳ್ಕೊಬೇಡಿ ಅದನ್ನಂತ ಹೇಳ್ತಾ ನಾವು ಕೂಡ ಈ ಇವತ್ತು ಮಾಡಿರುವಂತ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ, ನಮ್ಮ ಈ ಸೇಮಾಭಿವೃದ್ಧಿ ಸಂಘಕ್ಕೆ ಕಷ್ಟಪಟ್ಟು ಆ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ತುಂಬಾ ಕಷ್ಟಪಟ್ಟು ಸುಮಾರು 2 ತಿಂಗಳು ಕಾಲಗಳು ಇದನ್ನ ಹಮ್ಮಿಕೊಂಡು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಸುತ್ತಿ ಕೂಡ ಅವರು ಎಲ್ಲರೂ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸುಮ್ಮನೆ ಅಲ್ಲ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ. ಅವ್ರಿಗೆ ಒಳ್ಳೆ ಒಂದು ನಮ್ಮ ಮಡಿವಾಳ ಮಾಚಿದೇವರು ಒಂದು ಒಳ್ಳೆ ಜ್ಞಾನ ಕೊಟ್ಟು ನಮ್ಮ ಸಿದ್ದರಾಮಯ್ಯ ಸಾರ್ ಅವರಿಗೆ, ಮುಖ್ಯಮಂತ್ರಿಗಳವ್ರಿಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ, ದಯವಿಟ್ಟು ನಮ್ಮನ್ನ ನಿಮ್ಮ ನೇತೃತ್ವದಲ್ಲಿ ನಮ್ಗೊಂದು ಮಾಡಿದ್ರೆ ನಿಮ್ಮ ಫೋಟೋಗಳನ್ನ ನಮ್ಮ ಮಡಿವಾಳ ಮನೆಗಳಲ್ಲಿ ಮುಂದಿನ ದಿನಗಳಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ದೋಬಿಘಾಟನ್ನ ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡ್ಕೊಂಡು